ಸರ್ ನೋಡಿ, ಇದು ಈ ರಸ್ತೆಗೆ ಬಂದಿರುವಂಥ ಜಾಗ 4 ಎಕರೆ. ತಾರ್ ರೋಡಿಂದ 400-410 ಮೀಟ್ರ್ ಆಗುತ್ತಾ. ಊರಿಂದ 10 ಕಿಲೋಮೀಟ್ರು. ಇದು ಇಲ್ಲಿ ಗಂಟೆ ವಿಲೇಜ್ ಮ್ಯಾಪ್ ರಸ್ತೆ. ಇಲ್ಲಿಂದ ಈಚೆಗೆ ಇವರು ಅಣ್ಣ ತಮ್ಮದ್ರ ಭಾಗಗಳು. ಇದ್ರಲ್ಲಿ 5 ಕುಂಟೆ ರೋಡ್ ಎಂಟ್ರೆನ್ಸ್ ಎಂದು ರಿಜಿಸ್ಟರ್ ಮಾಡಿಕೊಡ್ತಾರೆ. ಈ ಲ್ಯಾಂಡಿಗೆ ಹೋಗಕ್ಕೆ 5 ಕುಂಟೆನ ಇವತ್ತು ಪೇಪರಲ್ಲಿ ಕಾಣಿಸೋದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರೋಲ್ಲ. ಅಲ್ಲಿಂದ ಗೇಟ್ ಇಟ್ಕೋಬೋದು ನೀವು. ಫುಲ್ಲು 4 ಎಕರೆನೂ ರೆಡಿ ಇರುವ ತೋಟ ನೋಡಿ. ಈ ರೀತಿ ಇದೆ ತೋಟ. ಅಲ್ಲಿಂದ ಆ ವಿಲೇಜ್ ಮ್ಯಾಪ್ ರಸ್ತೆಯಿಂದ ಗೇಟು ನೋಡಿ ಏನು ಕಾಣ್ತೈತೆ. ಇದೇ ತೋಟ ಫುಲ್ ಅಡಿಕೆ. ಫುಲ್ ಒಂದು ಸೈಡು. ಇನ್ನೊಂದು ವರ್ಷ ಕಳೀತಂದ್ರೆ ಎಲ್ಲ ಫಲ ಸ್ಟಾರ್ಟ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಮಣ್ಣು. 4 ಎಕರೆ ಬಂದಿರುವಂಥ ಜಾಗ. ಮಳವಳ್ಳಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತಾ. ಒಂದು ಸೈಡು ಭಾಳ ಅಡಿಕೆ ಐತೆ. ಜಾಗ ಮಾತ್ರ ನೋಡಿ ಸೂಪರಾಗೈತೆ. 4 ಎಕರೆ. ಇದು ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತಾ. ಟಿ ನರಸೀಪುರದಿಂದ 12ರಿಂದ 13 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 118 ಕಿಲೋಮೀಟ್ರ್ ಆಗುತ್ತಾ. 17-18 ಕಿಲೋಮೀಟ್ರ್ ಆಗುತ್ತಾ. ಒಂದು ಸೈಡು ಬಾಳೆ ಅಡಿಕೆ ಫುಲ್ಲು. ಇನ್ನೊಂದು ಸೈಡು ತೆಂಗು ಬಾಳೆ ನೋಡಿ. ತೆಂಗಂತೂ ಎಲ್ಲ ಒಂಬಳ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅರ್ಧ ಬಾಳೆ ತೆಂಗು, ಅರ್ಧ ಅಡಿಕೆ ಬಾಳೆ, ಅರ್ಧ ತೆಂಗು ಬಾಳೆ. ಜಾಗ ಮಾತ್ರ ಸೂಪರಾಗಿದೆ. ರೆಡ್ ಮಣ್ಣು. ಬೋರ್ಗಲ್ಲಂತೂ ಒಳ್ಳೆ ನೀರು ನೋಡಿ. ತೆಂಗೆಲ್ಲ ಹೊಂಬಳ ಸ್ಟಾರ್ಟ್ ಆಗ್ಬಿಟ್ಟೈತೆ. ಕೌಂಟ್ ಮಾಡಿಲ್ಲ ನಾನು ಎಷ್ಟೆಷ್ಟಿದೆ ಅಂತ ಅನ್ನೋದಕ್ಕೆ. ಇವರು ಕುಂಟೆ 7,10,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೇಳಕ್ಕೆ ಆಗ್ಬೋದು, ಒಂಚೂರು ಒಳಗಡೆ ಕಚ್ಚಾದರೂ ಆಗ್ಬೋದು. ತೆಂಗಂತೂ ಎಲ್ಲ ಒಂಬಳ ಸ್ಟಾರ್ಟ್ ಆಗಿದೆ. ಒಂದು ಬೋರ್ಗಲ್ಲಂತೂ ಒಳ್ಳೆ ನೀರಿದೆ. ತೆಂಗಂತ ಎಲ್ಲ ಫಲ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ. ಜಾಗ ಮಾತ್ರ ಸೂಪರಾಗಿದೆ. ಎಲ್ಲ ರೆಡ್ ಮಣ್ಣು ನೋಡಿ. ರೀತಿ ಫಲ ಸ್ಟಾರ್ಟ್ ಆಗಿದೆ. ಎಲ್ಲ ಒಂಬಳ ತೆಂಗೆಲ್ಲ ಫುಲ್ ಎಲ್ಲ ಫಲ ಬಿಟ್ಬಿಟ್ಟೈತೆ. ಜಾಗ ಮಾತ್ರ ಸೂಪರಾಗಿದೆ. ಮಣ್ಣು ರೆಡ್ ಮಣ್ಣು. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ ಬೆಂಗಳೂರಿಂದ 118 ಕಿಲೋಮೀಟ್ರು. 4 ಎಕರೆ. ಅರ್ಧ ಬಾಳೆ ತೆಂಗು, ಅರ್ಧ ಅಡ್ಕ ಬಾಳೆ. ಆಮೇಲೆ ಇದಕ್ಕೆ ಕಾವೇರಿ ನೀರು ಬರ್ತದೆ ಲ್ಯಾಂಡ್ ಒಳಗಡೆಗೆ. ಜಾಗ ಮಾತ್ರ ಎಲ್ಲ ಸೂಪರಾಗಿದೆ ನೋಡಿ. ರೆಡ್ ಸೇಲು. ನಾಲ್ಕು ಎಕರೆ ಬಂದಿರುವಂಥ ಜಾಗ. ಬೋರ್ಲಂತೂ ಒಳ್ಳೆ ನೀರಿದೆ. ತೆಂಗಂತೂ ನೋಡಿ ಹೇ ರೀತಿ ಇದೆ. ಮಣ್ಣಂತೂ ಎಲ್ಲ ರೆಡ್ ಸಾಯಿಲು. ಇದು ಯಾರೋ ಬೆಂಗಳೂರಲ್ಲಿ ಇನ್ನೊಬ್ಬರಲ್ಲಿ ಪರ್ಚೇಸ್ ಮಾಡಿಲ್ಲ. ಊರಿನವ್ರದ್ದೇ. ಪಿತ್ರಾಜಿತ ಜನರಲ್ಲು. ಡಾಕ್ಯುಮೆಂಟೆಲ್ಲ ಲೀಗಲ್ ತಗೊಳ್ಳಿ ಸರ್ವೆ ಮಾಡಿಕೊಡ್ತಾರೆ. ಎಲ್ಲ ಕರೆಕ್ಟಾಗಿ ಬಂದಮೇಲೆ ಡೈರೆಕ್ಟ್ ರಿಜಿಸ್ಟ್ರೇಷನು ಅಗ್ರಿಮೆಂಟು ಮಾಡ್ಕೋಬೋದು. ಇವ್ರು ಕುಂಟೆ 7,10,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಮಣ್ಣಂತೂ ಎಲ್ಲ ಫುಲ್ಲು ರೆಡ್ ಸಾಯಿಲ್ ನೋಡಿ. ಇದೇ ರೀತಿ ಇದೆ ಮಣ್ಣು. ಜಾಗ ಮಾತ್ರ ಸೂಪರಾಗಿ ನೋಡಿ. ತೆಂಗಿನ ಮರ ಯಾವ ರೀತಿ ಇದೆ. ಎಲ್ಲ ಪ್ರತಿಯೊಂದು ಗಿಡ ಎಲ್ಲ ಒಂಬಳ ಸ್ಟಾರ್ಟ್ ಆಗಿದೆ. ಫಲ ಸ್ಟಾರ್ಟ್ ಆಗ್ಬಿಟ್ಟೈತೆ.